ಕರಾವಳಿ ಸಿನಿಮಾದ ಬಗ್ಗೆ ಇದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡಿದ್ರು ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿತ್ತು. ಯಾಕಂದ್ರೆ ಅಲ್ಲಿನ ಆಚರಣೆಗಳನ್ನ ಕರಾವಳಿ ಸಿನಿಮಾ ಅನ್ನೋದನ್ನ ಮಾಡ್ತಾ ಇದೀವಿ ಅಂತ ಬಂದ್ ಅನೌನ್ಸ್ ಆದಾಗ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇಲ್ಲ ಅನ್ನುವಂಥದ್ದು ಏನ್ ಕಾರಣ ಹಾಗಾದ್ರೆ? ಹಾಯ್ ಹಲೋ ನಮಸ್ಕಾರ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಒಂದು ಇಂಪಾರ್ಟೆಂಟ್ ಅಂಡ್ ಕ್ವಿಕ್ ಅಪ್ಡೇಟ್ ಕರಾವಳಿ ಸಿನಿಮಾದ ಬಗ್ಗೆ. ಈಗಾಗಲೇ ಕರಾವಳಿ ಸಿನಿಮಾದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಹಾಡುಗಳಾಗಿರಬಹುದು, ಸಿನಿಮಾದ ಟೀಸರ್ ಆಗಿರಬಹುದು, ಅದರ ಜೊತೆಗೆ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಟ್ರೈಲರ್ ಆಗಿರಬಹುದು, ಇದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಆ ಒಂದು ಟ್ರೈಲರ್ ಹಾಡುಗಳು ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡಿದ್ವು. ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿತ್ತು. ಸಾಕಷ್ಟು ವೈರಲ್ ಆಗಿತ್ತು ಹಾಡುಗಳು. ನಾವೆಲ್ಲರೂ ಕೂಡ ರೀಲ್ಸ್ ಮಾಡಿದ್ವಿ, ಅಂದ್ರೆ ಎಂಜಾಯ್ ಮಾಡ್ತಾ ಇದ್ವಿ. ಅಂದ್ರೆ ಅಂದ್ರೆ ಆ ಕರಾವಳಿ ಅಂದ್ರೆ ಮಂಗಳೂರು ಭಾಗದ ಒಂದಷ್ಟು ಸಿನಿಮಾಗಳನ್ನ ಈಗಲೂ ಕೂಡ ನಾವು ಎಂಜಾಯ್ ಮಾಡ್ತೀವಿ. ಕಾಂತಾರ ಆಗಿರಬಹುದು, ಸೂಫ್ರಮ್ ಸೋ ಆಗಿರಬಹುದು, ರೀಸೆಂಟ್ ಆಗಿ ಬಂದದ್ದು. ಜೊತೆಗೆ ಈಗ ಕರಾವಳಿ ಬಗ್ಗೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಅಲ್ಲಿನ ಆಚರಣೆಗಳನ್ನ ನೋಡ್ಲಿಕ್ಕೆ ಒಂದು ಆಸೆ, ಮತ್ತೊಂದು ಏನೋ ಒಂದು ನಮ್ಮೆಲ್ಲರಿಗೂ ಕೂಡ ಆ ಆಸೆ ಇದ್ದೇ ಇರುತ್ತೆ. ಸೊ ಅದನ್ನ ಸಿನಿಮಾದ ಮೂಲಕ ತಂದಾಗ ನಮಗೆ ಒಂದು ಖುಷಿ ಆಗುತ್ತೆ ಸಿನಿಮಾ ನೋಡಿದಾಗ. ಆದ್ರೆ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಕರಾವಳಿ ಸಿನಿಮಾದ ಒಂದು ಪ್ರೆಸ್ ಮೀಟ್ ಈವೆಂಟ್ ನಲ್ಲಿ, ಟ್ರೈಲರ್ ಲಾಂಚ್ ಈವೆಂಟ್ ಅಲ್ಲಿ ಒಂದಷ್ಟು ಜನ ಬಂದು ಅಲ್ಲಿ ಒಂದ್ ಸ್ವಲ್ಪ ಗಲಾಟೆ ರಂಪ ಮಾಡಿರ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಯಾವ ವಿಚಾರಕ್ಕೆ ಅಂತಂದ್ರೆ ಪ್ರಜ್ವಲ್ ದೇವರಾಜ್ ಅಲ್ಲಿ ಗೈರಾಗಿರ್ತಾರೆ, ಜೊತೆಗೆ ಪ್ರಜ್ವಲ್ ಅವರ ಧ್ವನಿ ಅಲ್ಲಿ ಇರೋದಿಲ್ಲ ಅಂತ. ಸೊ ಅವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ, ಗಲಾಟೆ ಆಗುತ್ತೆ. ಆ ನಂತರದಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಪ್ರೆಸ್ ಮೀಟ್ ಅಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೂಡ ಕೊಡೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸಿನಿಮಾ ಈ ರೀತಿ ಕರಾವಳಿ ಸಿನಿಮಾ ಅನ್ನೋದನ್ನ ಮಾಡ್ತಾ ಇದೀವಿ ಅಂತ ಬಂದ್ ಅನೌನ್ಸ್ ಆದಾಗ ಈ ಸಿನಿಮಾಗೆ ಇಂತಹವರೇ ಹೀರೋ ಇರಬೇಕು, ಜೊತೆಗೆ ಒಂದು ಸ್ಪೆಷಲ್ ರೋಲ್ ಇರುತ್ತೆ, ಅದು ನಾರ್ಮಲ್ ಆಗಿ ಒಬ್ಬ ಬಿಗ್ ಸ್ಟಾರ್ಗೆ ಕೊಟ್ಟೇ ಕೊಡ್ಬೇಕು ಅಂತ ಕೂಡ ಇತ್ತಂತೆ. ಜೊತೆಗೆ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಭಾಷೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮೆಲ್ಲರೂ ಅಂದ್ರೆ ಈ ಕಡೆ ಭಾಗದವರಿಗೆ ಕರಾವಳಿ ಭಾಗದ ಭಾಷೆ ಸ್ವಲ್ಪ ಕಷ್ಟ ಮಾತಾಡ್ಲಿಕ್ಕೆ. ಅಂದ್ರೆ ಅವರಷ್ಟು ಸ್ಪಷ್ಟವಾಗಿ ನಮ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಇದನ್ನ ನಾವು ಒಪ್ಕೊಳ್ತೀವಿ. ಅದ್ರ ಜೊತೆಗೆ ಈ ಕಡೆ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಮೂಲದ ಪ್ರಕಾರ ಪ್ರಜ್ವಲ್ ಅವರು ಇದಕ್ಕೆ ಒಪ್ಕೊಂಡಿದ್ರು, ಅಂದ್ರೆ ಡಬ್ ಮಾಡ್ಲಿಕ್ಕೆ ಅವ್ರು ಒಪ್ಕೊಂಡಿದ್ರು. ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಏನ್ ಕಾರಣ ಹಾಗಾದ್ರೆ? ಮತ್ತೆ ಇದು ಸಂಭಾವನೆ ವಿಚಾರಕ್ಕೆ ಬರುತ್ತೆ. ಯಾವ ನಿರ್ದೇಶಕರು, ಯಾವ ಪ್ರೊಡ್ಯೂಸರ್ಸ್ ಕೂಡ ನಟನ ಸಂಭಾವನೆ ಎಷ್ಟು, ನಟಿಯರ ಸಂಭಾವನೆ ಎಷ್ಟು ಅಂತ ಎಲ್ಲೂ ಕೂಡ ಹೇಳಲ್ಲ. ಈವನ್ ಸೀರಿಯಲ್ಗಳಲ್ಲಾಗಿರಬಹುದು ಅವರು ಹೇಳೋದಿಲ್ಲ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ರಿಯಾಲಿಟಿ ಶೋ ಬಿಗ್ ಬಾಸ್ ಇಂದ ಬಂದವರಿಗೆ ನಾವೊಂದು ಪ್ರಶ್ನೆ ಕೇಳ್ತೀವಿ, ನೀವು ಸಂಭಾವನೆ ಎಷ್ಟು ಅಂತ. ಅವ್ರು ಹೇಳ್ತಾರ? ಖಂಡಿತ ಹೇಳಲ್ಲ. ಯಾಕಂದ್ರೆ ಅದು ಅವರಿಗೂ ಕೂಡ ಮುಂದಿನ ಪ್ರಾಜೆಕ್ಟ್ಗೆ ಹೊಡ್ತಾ ಬೀಳ್ಬೋದು ಅನ್ನೋ ಕಾರಣಕ್ಕಿರ್ಬೋದು, ಸಾಕಷ್ಟು ಕಾರಣಗಳಿರುತ್ತೆ. ಯಾರು ಕೂಡ ಎಲ್ಲೂ ಸಂಭಾವನೆ ಎಷ್ಟು, ಏನು, ಎತ್ತ ಅನ್ನೋದು ಹೇಳ್ಕೊಳ್ಳೋದಿಲ್ಲ. ಸೊ ಮೊನ್ನೆ ಕಾರ್ಯಕ್ರಮದಲ್ಲಿ ಡೈರೆಕ್ಟ್ರು ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ಅದಾದ ನಂತರದಲ್ಲಿ ಮೊನ್ನೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು, ಯಾರೆಲ್ಲ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು, ಅವರ ವಿರುದ್ಧ ಪೊಲೀಸ್ ಠಾಣೆ ಅಂದ್ರೆ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಇವರು ಪ್ರಜ್ವಲ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ಪ್ರಜ್ವಲ್ ಅವ್ರು ಹೇಳ್ತಾರಂತೆ, ಕಡಾಖಂಡಿತವಾಗಿ ನಾನು ಮಾಡ್ಕೊಡೋದಿಲ್ಲ, ನನ್ನ ಸಂಭಾವನೆಯನ್ನ ನೀವು ಕಂಪ್ಲೀಟ್ ಆಗಿ ಕೊಟ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಪ್ರೊಡಕ್ಷನ್ ಹೌಸ್ ಏನ್ ಮಾಡುತ್ತೆ ಅಂದ್ರೆ ಒಂದಷ್ಟು ಜನರನ್ನ ಕೂರಿಸಿ, ಅಂತಂದ್ರೆ ನಿರ್ಮಾಪಕರು, ನಿರ್ದೇಶಕರು, ಬೇರೆ ಬೇರೆಯವ್ರನ್ನ ಕೂರಿಸಿ, KVN ಸುಪ್ರೀತ್ ಅವ್ರನ್ನು ಕೂಡ ಕೂರಿಸಿ ಒಂದಷ್ಟು ಮಾತುಕತೆಯನ್ನ, ರಾಜಿಯನ್ನ ಮಾಡಿಸೋಣ ಅಂತ ಕೂಡ ಟ್ರೈ ಮಾಡ್ತಾರೆ. ಆ ರಾಜಿಗೂ ಕೂಡ ಇಲ್ಲಿ ಪ್ರಜ್ವಲ್ ಒಪ್ಪೋದಿಲ್ವಂತೆ, ಇದು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸೊ ಆ ನಂತರದಲ್ಲಿ ಏನ್ ಮಾಡ್ತಾರೆ ಇವರು, ಅವರಿಗೆ ಒಂದು 2 ತಿಂಗಳ ಕಾಲ ಟೈಮ್ ಅನ್ನು ಕೂಡ ಕೊಡ್ತಾರೆ. ಪ್ರಜ್ವಲ್ ದೇವರಾಜ್ ಅವರಿಗೆ 2 ತಿಂಗಳ ಕಾಲ ಟೈಮ್ ಕೊಡ್ತಾರೆ. ಒಂದಷ್ಟು ಕಾಲ್ಸ್ ಆಗಿರಬಹುದು, ಮೆಸೇಜ್ ಮಾಡಿರಬಹುದು, ಸಂಪರ್ಕಕ್ಕೆ ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರು ಸಂಪರ್ಕಕ್ಕೂ ಕೂಡ ಸಿಗೋದಿಲ್ವಂತೆ. ಸೊ ಹೀಗಾಗಿ ಬೇರೆಯವ್ರನ್ನ ಕರ್ಸಿ ಇವರು ಡಬ್ಬಿಂಗ್ ಮಾಡುವಂತಹ ಅನಿವಾರ್ಯತೆ ಬಂತು ಅಂತ ಹೇಳ್ತಾರೆ. ಈಗೇನು ಬೇರೆಯವರಿಗೆ ಕರ್ಸಿ ಡಬ್ಬಿಂಗ್ ಮಾಡಿಸಿದ್ದಾರೆ, ಈ ಒಂದು ವಿಚಾರ ಪ್ರಜ್ವಲ್ ಅವ್ರಿಗೂ ಕೂಡ ಗೊತ್ತಿತ್ತಂತೆ. ಅಂದ್ರೆ ಮ್ಯಾನೇಜರ್ ಥ್ರೂ ಈ ವಿಚಾರವನ್ನ ಪ್ರಜ್ವಲ್ ಅವರಿಗೆ ಮುಟ್ಟಿಸಿದ್ದಾರೆ. ಸೊ ಆಗ್ಲೂ ಕೂಡ ಅವರು ರಿಯಾಕ್ಷನ್ ಏನಿತ್ತು, ಏನು ಎತ್ತ, ಅವ್ರವ್ರ ನಡುವೆ ಏನ್ ನಡೆದಿದೆ ಅದು ಕೂಡ ಅವರಿಗೆ ಗೊತ್ತಿರುತ್ತೆ. ಆ ನಂತರದಲ್ಲಿ ಈಗ ಅಂದ್ರೆ ಕರಾವಳಿ ಟ್ರೈಲರ್ ಯಾವಾಗ ರಿಲೀಸ್ ಆಯ್ತು ಆಗ ಒಂದಷ್ಟು ಕಾಂಟ್ರವರ್ಸಿ ಆಗುತ್ತೆ ಕಾರ್ಯಕ್ರಮದಲ್ಲಿ. ಸೊ ಅದಾದ ನಂತರದಲ್ಲಿ ಪ್ರಜ್ವಲ್ ಅವರು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಇದಕ್ಕೆ ಪ್ರೊಡಕ್ಷನ್ ಹೌಸ್ ಅಪೋಸ್ ಮಾಡ್ತಾ ಇದೆ. ಈಗ ಇದು ಇಲ್ಲಿರುವಂತಹ ಮ್ಯಾಟರ್ ಆಗಿದೆ. ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಘನಾ ರಾಜ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪನ್ನಾಗಭರಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಮೇಘನಾ ರಾಜ್ ಅವರಾಗಿರಬಹುದು, ಪನ್ನಾಗಭರಣ ಅವರಾಗಿರಬಹುದು, ಸೊ ಈ ಹಿಂದೆ ಅವರು ಸಾಕಷ್ಟು ಕಡೆ ವರ್ಕ್ ಮಾಡಿದ್ರು, ಜೊತೆಗೆ ಅವರೆಲ್ಲರೂ ಕೂಡ ಒಳ್ಳೆಯ ಸ್ನೇಹಿತರು. ಸೊ
ಸೊ ಹೀಗಾಗಿ ಪ್ರಜ್ವಲ್ ಅವರ ಜರ್ನಿ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ, ಅವರ ವೈಯಕ್ತಿಕವಾಗಿ ಪ್ರಜ್ವಲ್ ಅವ್ರು ಏನು ಅನ್ನೋದು ಇವರಿಬ್ಬರಿಗೆ ಬಹಳ ಗೊತ್ತಿದೆ. ಸೊ ಹೀಗಾಗಿ ಮೇಘನಾ ಅವರಾಗಿರಬಹುದು, ಪ್ರಜ್ವಲ್ ಅವರ ಪನ್ನಾಗ ಅವರಾಗಿರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಆಗಿದ್ದಾರೆ. ಪ್ರಜ್ವಲ್ ಅವರು ಏನು ಎತ್ತ ಅವರು ವರ್ಕ್ ಅಂದಾಗ, ಅದರಲ್ಲೂ ಕೂಡ ಕರಾವಳಿ ಸಿನಿಮಾ ಅಂತಂದಾಗ ಅವ್ರನ್ನ ಅವರು ಹೇಗೆ ಬದಲಾಯಿಸ್ಕೊಂಡ್ರು, ಜೊತೆಗೆ ಏನೆಲ್ಲ ಆ ಟೈಮ್ ನಲ್ಲಿ ಕಥೆಯನ್ನ ಕೇಳಿದಾಗ ಅವ್ರಿಗೆ ಏನಷ್ಟು ಒಂದಷ್ಟು ಥಾಟ್ಸ್ ಬಂತು, ಅದನ್ನೆಲ್ಲದನ್ನು ಕೂಡ ಶೇರ್ ಮಾಡ್ಕೊಂಡಿದಂತೆ. ಹೀಗಾಗಿ ಕರಾವಳಿ ಜರ್ನಿ ಬಹಳ ದೊಡ್ಡದು ಅನ್ನೋದು ಕೂಡ ಇವರಿಬ್ರು ಮಾತನ್ನು ಕೂಡ ಹೇಳಿರುವಂತದ್ದು. ಸೊ ಸದ್ಯಕ್ಕಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೊ ಈಗಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿದೆ, ಏನಾಗ್ತಾ ಇದೆ, ಸಿನಿಮಾಗಳನ್ನ ನೋಡ್ಲಿಕ್ಕೆ ಒಂದ್ ಕಡೆ ಜನ ಬರ್ತಿಲ್ಲ, ಒಂದ್ ಕಡೆ ಸಿನಿಮಾ ಮೇಕರ್ಸ್ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಪ್ರೊಡ್ಯೂಸರ್ಸ್ಗೆ ತುಂಬಾ ಲಾಸ್ ಆಗ್ತಾ ಇದೆ. ಸೊ ಈ ರೀತಿಯಾದಂತಹ ವಿಚಾರ ಇದ್ದಾಗ್ಲೂ ಕೂಡ ಸಿನಿಮಾನ ಮಾಡಿದರೆ ಅದನ್ನ ಗೆಲ್ಲಿಸ್ಕೊಡೋದು ಒಬ್ಬ ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ, ಜೊತೆಗೆ ನಟನ ಜವಾಬ್ದಾರಿ ಕೂಡ ಹೌದು. ಇಂತಹ ಸಮಯದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಗಲಾಟೆ, ವಿವಾದ ಅಥವಾ ಏನಾದ್ರೂ ಬೇಕಾ ಅನ್ನುವಂಥದ್ದು ಸದ್ಯಕ್ಕೆ ಜನಗಳೇ ಆಡ್ತಿರುವಂತಹ ಪ್ರಶ್ನೆಯಾಗಿದೆ. ಅದರಲ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋಗ್ಬೋದು, ಈ ಕರಾವಳಿ ಕಾಂಟ್ರವರ್ಸಿ ಏನಾಯ್ತು, ಅದಾದ ನಂತರದಲ್ಲಂತೂ ಈ ಒಂದಷ್ಟು ವಿಚಾರ ಕೂಡ ಜೋರಾಗಿದೆ. ಸೊ ಇನ್ನೇನು ಇದೇ ಜುಲೈ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಕೂಡ ಮಲ್ಟಿ ಸ್ಟಾರರ್ ಮೂವಿ ಅಂತ ಹೇಳ್ಬೋದು. ಒಂದ್ ಕಡೆ ಪ್ರಜ್ವಲ್ ದೇವರಾಜ್ ಅವರು, ಮತ್ತೊಂದ್ ಕಡೆ ರಾಜ್ಬಿ ಶೆಟ್ರು, ಇಬ್ರು ಕೂಡ ಕಮಾಲ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಇಂತಹ ಸಮಯದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಆ ಒಂದು ಟ್ರೈಲರ್ ರಿಲೀಸ್ ಕಾರ್ಯಕ್ರಮವನ್ನ ಮಾಡಿದ್ರೆ ಎಷ್ಟು ಅದ್ಭುತವಾಗಿರ್ತಿತ್ತಲ್ವಾ. ಒಂದ್ ಕಡೆ ನಮ್ಮ ಸ್ಯಾಂಡಲ್ವುಡ್ ಕೂಡ ಒಗ್ಗೂಡುವಿಕೆ ಅಂತ ಏನ್ ಹೇಳ್ತಾರಲ್ವಾ, ಒಟ್ಟಾಗಿದ್ದಾರೆ ಅನ್ನೋದನ್ನ ತೋರಿಸಬಹುದಿತ್ತು. ಜೊತೆಗೆ ಜನಗಳಿಗೂ ಕೂಡ ಈ ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇದೆಯಪ್ಪ ಅಂತ ಪ್ರತಿಯೊಬ್ರು ಕೂಡ ಬಂದು ಸಿನಿಮಾವನ್ನ ನೋಡ್ತಾ ಇದ್ರು. ನಿಜವಾಗಿಯೂ ಆ ಒಂದು ಟ್ರೈಲರ್ ಅನ್ನ ನೋಡಿದ್ರೆ ಒಂದ್ ರೀತಿ ರೋಮಾಂಚನ ಆಗುತ್ತೆ ನಮ್ಮ ದೇಹ. ಅಂದ್ರೆ ಆ ರೀತಿಯಾಗಿ ತೋರಿಸುವಂತಹ ಪ್ರಯತ್ನ, ಒಂದು ಕಂಬಳವನ್ನ ಈ ರೀತಿಯಾಗೂ ಕೂಡ ತೋರಿಸಬಹುದಾ ಅನ್ನೋದು ಕೂಡ ಅನ್ಸುತ್ತೆ ನಮ್ಗೆ. ಸೊ ಇಷ್ಟು ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ. ಸೊ ಇದಕ್ಕೆ ಪ್ರಮೋಷನ್ ಕೂಡ ಅವಶ್ಯಕತೆ ಆಗುತ್ತೆ. ಸೊ ಪ್ರಮೋಷನ್ಗೆ ಒಬ್ಬ ನಟನ ಏನ್ ಹೇಳ್ತಾರೆ, ಗೈರಾಗಿರ್ಬಹುದು ಅಥವಾ ಹಾಜರಿ ಆಗಿರಬಹುದು, ಇದನ್ನ ಪ್ರತಿಯೊಂದನ್ನು ಕೂಡ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಪ್ರೋಗ್ರಾಮ್ಗೆ ಪ್ರಜ್ವಲ್ ದೇವರಾಜ್ ಅವರು ಬಂದಿದ್ರೆ ಇನ್ನೂ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಕೂಡ. ಇನ್ನೇನು ಒಬ್ರ ಮೇಲೊಬ್ರು ಕೆಸರೆರೆ ಚಾಟ ಮಾಡೋದು ಎಷ್ಟು ಸರಿ ಅಂತ ಕೂಡ ಒಂದಷ್ಟು ಜನ ನೆಟ್ಟಿಗರು ಮಾತಾಡ್ಕೊಳ್ತಾ ಇರುವಂತದ್ದು. ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವು ದಿನ ಅಷ್ಟೇ ಬಾಕಿ ಇರುವಂತದ್ದು. ಸೊ ಇಂತಹ ಟೈಮ್ ನಲ್ಲಿ ಇದೆಲ್ಲ ಬೇಕಿತ್ತ ಅನ್ನೋದು ಕೂಡ ಒಂದಷ್ಟು ಜನರ ಮಾತು. ಸೊ ವೈಟ್ ಮಾಡೋಣ ಈ ಒಂದು ವಿಚಾರ ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ. ಸೊ ಇದೇ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.